ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಉಚಿತವಾಗಿ ಪಡೆದಿರುವ ಹೊಲಿಗೆ ಯಂತ್ರವು ಪ್ರತಿಯೊಂದು ಮಹಿಳೆಗೆ ಸ್ಫೂರ್ತಿಯಾಗಲಿದೆ. ಈ ಯಂತ್ರವನ್ನ ಪ್ರತಿಯೊಬ್ಬರು ಮಹಿಳೆಯರು ಉಪಯೋಗಿಸಿಕೊಂಡು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಮತ್ತು ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಯಂತ್ರವನ್ನ ಕೊಟ್ಟು ಮತ್ತು 15 ದಿನಗಳ ಕಾಲ ಉಚಿತವಾಗಿ ತರಬೇತಿಯನ್ನು ನೀಡಿ ಪ್ರತಿಯೊಬ್ಬ ಮಹಿಳೆಯರು ಇದರ ಉಪಯೋಗವನ್ನ ತೆಗೆದುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಸಾಗರ ಸಾಬೋಜಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಇನ್ಫೋಸಿಸ್ ಹಾಗೂ ಮಹಾಲಕ್ಷ್ಮಿ ಒಂದು ಮಹಿಳಾ ಮಂಡಳ ವತಿಯಿಂದ ಹೊಲಿಗೆಯಂತ್ರ ತರಬೇತಿ ಹಾಗೂ ಹೊಲಿಗೆಯಂತ್ರ ವಿತರಿಸುವ ಒಂದು ಕಾರ್ಯಕ್ರಮ. ಇದು ಯಾಕಪ್ಪ ಅಂದ್ರೆ ಇದು ನಮ್ಮ ರಬ್ಗಲ್ ಅಷ್ಟೇ ಅಲ್ಲ, ಸಾಕಷ್ಟು ಇಡೀ ಕರ್ನಾಟಕದಲ್ಲಿ ನಮ್ಮ ಇನ್ಫೋಸಿಸ್ ಕಂಪನಿ ಸಾಕಷ್ಟು ಒಂದು ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಸೇವಾ ಕಾರ್ಯಗಳಿಂದ ಅವ್ರು ಮಾಡಿದಂಥ ಸೇವಕರು ಯಾವುದೂ ಉಳಿದಿಲ್ಲ. ಸಾಕಷ್ಟು ಶಾಲೆಗಳಿರ್ಬೋದು, ಶಾಲೆಯ ಒಂದು ಜೀರ್ಣೋದ್ಧಾರ ಇರ್ಬೋದು ಹಾಗೂ ಇನ್ನಿತರ ಒಂದು ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಿ ಒಂದು ಸಬಲೀಕರಣಕ್ಕೆ, ಮಹಿಳಾ ಸಬಲೀಕರಣಕ್ಕೆ ಏನಾದರೂ ಮಾಡಬೇಕಂತ ಹೇಳಿ ಒಂದು ವೈಯಕ್ತಿಕ ಸೌಲಭ್ಯವನ್ನು ಈಗ ತಾನೇ ಅವರು ಪ್ರಾರಂಭ ಮಾಡಿದ್ದಾರೆ. ಈಗ ತಾನೇ ಪ್ರಾರಂಭ ಮಾಡಿದ್ರು. ಈಗ ಸಾಕಷ್ಟು ಊರುಗಳಲ್ಲಿ ಅವರು ಒಂದು ಯಶಸ್ವಿ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ಇನ್ಫೋಸಿಸ್ ಕಂಪನಿ ವತಿಯಿಂದ ಮಹಿಳೆ ಒಂದು ಸಬಲೆ ಆಗಬೇಕು, ಮಹಿಳೆ ಸಬಲೆಯಾಗಿ ನಿಂತು ತನ್ನ ಕಾಲ ಮೇಲೆ ನಿಂತು ಏನಾದರೂ ಒಂದು ಸಾಧಿಸಿ ಒಂದು ತನ್ನೇ ದುಡಿದು ತನ್ನ ಕಾಲ ಮೇಲೆ ನಿಂತುಕೋಬೇಕಂತ ಒಂದು ಒಳ್ಳೆಯ ಉದ್ದೇಶದಿಂದ ಇನ್ಫೋಸಿಸ್ ಕಂಪನಿ ಸಾಕಷ್ಟು ಸಾವಿರಾರು ಲಕ್ಷಾಂತರ ಒಂದು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರ ತರಬೇತಿ ಹಾಗೂ ಹೊಲಿಗೆ ಯಂತ್ರ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ನಿಜಕ್ಕೂ ಸ್ವಾಗತಾರ್ಹ. ಇದು ನಮ್ಮ ಏರಿಯಾದಲ್ಲಿ ಇದನ್ನು ತಂದವ, ಇದರ ಕೀರ್ತಿ ಯಾರು ಸಲ್ಲಬೇಕಂದ್ರೆ ಸಾಗರ್ ಸಾಬೋಜಿ ಅವರು ಸಲ್ಲಬೇಕು. ಯಾಕಂದ್ರೆ ಸಾಗರ್ ಸಾಬೋಜಿ ಕೋಆರ್ಡಿನೇಟರ್ ಇನ್ಫೋಸಿಸ್ ಕಂಪನಿ ಇರ್ಬೋದು, ಅವ್ರು ಸಾಕಷ್ಟು ಊರಲ್ಲಿ ಮಾಡ್ಬೋದಾಗಿತ್ತು. ಈಗಾಗಲೇ ಮಾಡಿದಾನ ಸರ್, ಗೋಕಾಕ್ ಮಾಡಿರ್ಬೋದು, ಮುದೋಳು ಮಾಡಿದಾನ, ಸಾಕಷ್ಟು ಇವೆಲ್ಲ ಹುಬ್ಳಿ ಸಾಕಷ್ಟು ಊರಾಗೂ ಮಾಡ್ಯಾನ. ಮತ್ತು ತಾವು ಹುಟ್ಟಿದ ನೆಲದಾಗ ಒಂದು ಏನಾದರೂ ಮಾಡ್ಬೇಕಂತ ಹೇಳಿ ನನ್ನ ಸಂಪರ್ಕದಾಗ ಮಾಡ್ಪ, ನಾವೆಲ್ಲ ನಿಂತು ನಿಂಗೆ ಸಪೋರ್ಟ್ ಕೊಡ್ತೀವಿ ಅಂತ ನಾವು ಸಾಗರ್ ಹೇಳಿದ್ವು. ಅದೇ ರೀತಿಯಾಗಿ ಸಾಗರ ಸುಮಾರು 37 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಸುಮಾರು 20 ದಿನದವರೆಗೆ ಒಳ್ಳೆಯ ಒಂದು ತರಬೇತಿ ಕೊಟ್ಟಾರ. ಮಹಾಲಕ್ಷ್ಮಿ ನಮ್ಮ ಮಹಿಳಾ ಮಂಡಳ ಗೋಕಾಕ್ದವರು ಒಳ್ಳೆಯ ತರಬೇತಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ವಿರಕ್ತ ಮಠದಲ್ಲಿ ಮಹಾಲಕ್ಷ್ಮಿ ಮಹಿಳಾ ಮಂಡಲ ಬನಹಟ್ಟಿ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇವರ ಸಂಯೋಗದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಉಚಿತವಾಗಿ ಹೊಲಿಗೆ ತರಬೇತಿ ಕೇಂದ್ರ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಸಂಯೋಗದಲ್ಲಿ ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಹೇಮಲತಾ, ರವಿ ಸಾಂಬೋಜಿ, ಸಂಜಯ ತೇಗಿ, ಸಾಗರ್ ಕಾಬೋಜಿ, ಮೀನಾಕ್ಷಿ ನಾಯ್ಕರ್, ಸುಜಾತ ಗಸ್ತಿ, ಭಾಗ್ಯ ಮುರುಗೋಡ್ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.